ಹಂಗೆ IPS ಆದೆ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ನೀವೆಲ್ಲ ಕೇಳಿರ್ಬೇಕಪ್ಪ ನೋಡಪ್ಪ, ನಮ್ದು ಬಹಳ ಕುಗ್ರಾಮ, ಗದಗ ಜಿಲ್ಲೆಯ ನೀಲಗುಂದ ಅಂತಕ್ಕಂಥ ಒಂದು ಬುಡಕಟ್ಟು ಗ್ರಾಮ. ಅಲ್ಲಿ ಓದ್ದವನು ಮೊದಲನೇ ತರಗತಿಯಿಂದ ನಾನು ಡಿಗ್ರಿ ಮಾಡುವವರೆಗೆ ಕನ್ನಡ ಮೀಡಿಯಂ ಓದಿದ ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆಗಳು, ಸರ್ಕಾರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಮಹಾವಿದ್ಯಾಲಯ. ಗೊತ್ತಾಗ್ತಿದೆಯಾ? ಬಟ್ ಒಂದನೇ ತರಗತಿಯಿಂದ ಪದವಿವರೆಗೆ ನಾನು ಕಲಿತ ಎಲ್ಲಾ ಶಾಲೆಗಳಲ್ಲಿ ನಾನು ಟಾಪರ್. ಎಲ್ಲಾ ಶಾಲೆಗಳಲ್ಲೂ ಓದೋದು. ಶಾಲೆ ನನಗೆ ಪಾರ್ಟ್ ಟೈಮ್, ಕೆಲಸ ಫುಲ್ ಟೈಮ್. ಐ ರಿಪೀಟ್, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ನಾನು ಶಾಲೆಗೆ ಹೋಗ್ತಾ ಇದ್ದು ಪಾರ್ಟ್ ಟೈಮ್, ಕೆಲಸ ಫುಲ್ ಟೈಮ್. 5ನೇ ತರಗತಿಯಿಂದ ಹಿಡಿದು ಪದವಿ ಮುಗಿಯುವವರೆಗೆ ಶಾಲೆ ಆರಂಭವಾಗುವ ಮೊದಲು, ಶಾಲೆ ಮುಗಿದ ನಂತರ ನಾನು ಎಲ್ಲಾ ಕೆಲಸ ಮಾಡಿದ್ದೀನಿ. ಉತ್ತಿದ್ದೀನಿ, ಬಿತ್ತಿದ್ದೀನಿ, ಕಳೆ ತೆಗೆದಿದ್ದೀನಿ, ಗಳೆ ಹೊಡೆದಿದ್ದೀನಿ, ಕಾಂಕ್ರೀಟ್ ಕೆಲಸ ಮಾಡಿದ್ದೀನಿ, ರೋಂಡಿ ಕೆಲಸ ಹೆಲ್ಪರ್ ಆಗಿ ಮಾಡಿದ್ದೀನಿ, ಬಾಲ್ ಕೆಲಸ ಮಾಡಿದ್ದೀನಿ, APMC ಕೆಲಸ ಮಾಡಿದ್ದೀನಿ, ಸಿನಿಮಾ ಥಿಯೇಟರ್ ಕೆಲಸ ಮಾಡಿದ್ದೀನಿ, ಪೇಪರ್ ಹಾಕಿದ್ದೀನಿ, ಎಲ್ಲ ಕಡೆ. ಆದರೆ ಓದಿನ ಬಗ್ಗೆ ಎಂದೂ ಕಾಂಪ್ರಮೈಸ್ ಆಗಿಲ್ಲ. ನಾನು 4ನೇ ತರಗತಿಯವನಿದ್ದಾಗ, ನಾನು ಸರ್ಕಾರಿ ಶಾಲೆಯಲ್ಲಿ 4ನೇ ತರಗತಿ ಓದಬೇಕಾದ್ರೆ ನಮ್ಮ ಮನೆ ಹೊರಗಡೆ ಜನತಾ ಪಾರ್ಕ್ ಇಂದಿರಾ ಆವಾಸ್ ಯೋಜನೆಯಲ್ಲಿ ನಮ್ಮ ಅಪ್ಪನಿಗೆ ಸಿಕ್ಕ ಜನತಾ ಪಾರ್ಕ್, ಅದ್ರ ಹೊರಗಡೆ ರಟ್ ಖಾಲಿ ರಟ್ ಇರ್ತಲ್ಲ, ಇಡ್ಲಿ ಇಡ್ಲಿ ಚಾಕೋಲ್ ಇಡ್ಲಿ ಬರ್ತಿದ್ದೆ, ಕೆಂಪಯ್ಯ IPS. ಮನೆ ಹೊರಗಡೆ ಬೋರ್ಡ್ ಹಾಕಿರ್ತಲ್ಲ. 4ನೇ ತರಗತಿಗೆ ನನ್ನ ಕಲರು ಕೆಂಪಿದ್ದೆ ಬಹಳ. ನಾನು ಈಗಲೂ ಇದ್ದೀನ. ನಮ್ಮ ಊರಲ್ಲಿ ನನ್ನನ್ನ ಕೆಂಪೆ ಅಂತಿದ್ರು, ಬಹಳ ಕೆಂಪಿದ್ದೆ. ಈಗ ಸ್ವಲ್ಪ ಕಲರ್ ಡಲ್ ಆಗಿದೆ, ಇನ್ನೂ ಕೆಂಪಿದ್ದೆ. ಸೊ ಕೆಂಪಯ್ಯ ಸಾಹೇಬರು ನಮ್ಮ ಜಿಲ್ಲೆ SP. ಎಂತ ಮನುಷ್ಯ ಅಂದ್ರೆ ಮೀಟರ್ ಪಟ್ಟಿ ನೋಡ್ಕೊಂಡು ಹೋಗ್ತಾರೆ. ಅವ್ರ ಹೆಸರು ಕೇಳಿದ್ರೆ ನಡಗೋರು. ಅವ್ರ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ನಮ್ಗೆ ಇನ್ನೂ ದಂತಕಥೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಯಾರ್ಯಾರು ವಸೂಲಾತಿ ತಗೊಂಡ್ಬಂದಿದ್ದೀರಾ, ಲೆಟರ್ ತಗೊಂಡ್ಬಂದಿದ್ದೀರಾ, ಈ ಕಡೆ ಬರೋ ಅಂತ ಕರೆದಂತೆ. ಆ ಕಡೆ ಒಂದು ಗುಂಪು, ಯಾರ್ಯಾರು ವಸೂಲಾತಿ ಇಲ್ಲ, ಯಾರು ಯಾವ ಗೊತ್ತಿಲ್ಲ, ಈ ಕಡೆ ಬರೋ ಅಂತ ಕರೆದಂತೆ. ಕರೆದ್ರೆ ಇವರೆಲ್ಲ ಹೊರಗಾಕ ವಸೂಲಾತಿ ಹೊರಗಡೆ ಹಾಕಿ ಬಡವರು ಮಕ್ಕಳು ಯಾರಿದ್ರು ಅವ್ರಿಗೆಲ್ಲ ನೌಕರಿ ಕೊಟ್ಟರಂತೆ. ನಾನು ಇದನ್ನು ಕೇಳಿ, IPS ಆದ್ರೆ ಇಷ್ಟೆಲ್ಲ ಮಾಡ್ಬೋದಾ? ನಮ್ಮ ಊರ ಬಾಜು ಬಡ್ಡಿ ಮೀಟರ್ ಬಡ್ಡಿ ಮಾಡ್ತಿದ್ದ, ಎಲ್ಲ ರೈತರೆಲ್ಲ ಇದು ಮಾಡ್ಕೊಂಡು ಅವ್ರು ಬಹಳ ಹೆಣ್ಮಕ್ಳು ಎಲ್ಲ ದೌರ್ಜನ್ಯ ಮಾಡ್ತಿದ್ದ ಅಂತೇಳಿ ನಾವೆಲ್ಲ ಕೇಳ್ತಿದ್ವಿ. ಅವರೆಲ್ಲ ಬಂದ್ಬಿಟ್ರೆ ಗಂಡು ಮಕ್ಕಳು ಅವ್ರು ಎಲ್ಲಿಗಡೆ ಹೋಗ್ತಾ ಇರಲಿಲ್ಲ. ಅವನನ್ನ ಅವರೇನು ಬಂದಿಲ್ಲ, ಒಬ್ಬ ಒಳ್ಳೆ ಹೆಡ್ ಕಾನ್ಸ್ಟೇಬಲ್ ಕಳಿಸ್ಬಿಟ್ಟು ಊರಲ್ಲಿ ಮನೆಯಿಂದ ಪೂರ್ತಿ ಮೃಗಸೇವೆ ತಗೊಂಡ್ಬಿಟ್ಟು ಅವ್ನು ಮರ್ಯಾದೆ ಅಂಜಿಟ್ಟು ಹೊರಟ ಕೂಡ್ಬಿಟ್ಟ. ನನಗೆ ಅದು ಎಂತ ಪರಿಣಾಮ ಬೀರಿತು ಅಂದ್ರೆ, ಯುವದೇವರೇ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಊರಿಗೆ ಬಂದು ಅಟ್ಟಹಾಸ ಮೇರೆಯವನ್ನ ಹಿಂಗ್ ಬದುಕಡಿಯೋದಾದ್ರೆ IPS ಏನೆಲ್ಲ ಮಾಡಬಾರ್ದು. ಆದ್ರೆ ನಾವು IPS ಆಗೋಣ. ಅವಾಗ ಕೊಡೋದಿದೆ. ನಮ್ಮೂರ ಬಗ್ಗೆ ಕೇಳಿ, ಗದಗ ಜಿಲ್ಲೆ ನೀಲಗುಂದ. ಈಗಲೂ ಆ ಲೈನ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ 4ನೇ ತರಗತಿಗೆ ಬೋರ್ಡ್ ಹಾಕಿಬಿಟ್ಟಿದ್ದ IPS. ಒಂದು ನಾಣ್ಣುಡಿ ಇದೆ, ಬರುವುದೇನೊಮ್ಮೆ ಬರುವ ಕಾಲಕ್ಕೆ ಬರುವುದು, ಬಯಕೆ ಬರುವುದರ ಕನಸನ್ನೇ ಕಾರಣ. ಬರುವುದೇನೊಮ್ಮೆ ಬರುವ ಕಾಲಕ್ಕೆ ಬರುವುದು, ಏನಾಗಬೇಕು ಅದು ಆಗೋ ಕಾಲಕ್ಕೆ ಆಗುತ್ತೆ. ಆದ್ರೆ ನಾವು ಕಾಣೋ ಕನಸು ಅದರ ಮುನ್ಸೂಚನೆ. ಹಂಗೆ ಓದೋದನ್ನ ಬಿಟ್ಟಿರಲಿಲ್ಲ.
ಅಸಿಸ್ಟೆಂಟ್ಗೆ ಚಕ್ಕರ್ ಆಗಿದ್ದೆ. ಎಲ್ಲಕ್ಕೂ ಹೋಗಲಿಲ್ಲ ನಾನು. ಗುರಿ ಏನಿತ್ತು? ಹೊಡೆದ್ರೆ IPS ಆಗಬೇಕು, ನೂರಾರು ಜನರಿಗೆ ಸಹಾಯ ಮಾಡಬೇಕು. ಆ ಎಲ್ಲ ಬಿಟ್ಟು ಡಿಗ್ರಿ ನಾನು ಓದಿದ್ದು ಬರೀ BA ಕನ್ನಡ ಮೀಡಿಯಂ ಅಲ್ಲಿ. ಇಂಗ್ಲಿಷ್ ಲಿಟರೇಚರ್ ಅಲ್ಲಿ ಮಾಸ್ತರ್ಗಳೆಲ್ಲ ಹೇಳಿದ್ರು, MA ಇಂಗ್ಲಿಷ್ ಮಾಡು, ಪಾರ್ಟ್ ಟೈಮ್ ಲೆಕ್ಚರ್ ಆಗ್ತಾ ಆಗ್ತಾ ಪ್ರಿಪೇರ್ ಆಗುವಂತೆ. ಸರ್ ಅಷ್ಟು ಟೈಮ್ ಇಲ್ಲ ನನ್ನಲ್ಲಿ, ಅಷ್ಟು ಟೈಮ್ ನನ್ನಲ್ಲಿಲ್ಲ. ಡಿಗ್ರಿ ಮುಗಿಸಿದ ತಕ್ಷಣ ಬೆಂಗಳೂರಿಗೆ ಬಂದೆ. ಹಾಸ್ಟೆಲ್ ಊಟ ಇರ್ತಿರ್ಲಿಲ್ವಾ, ಹಾಸ್ಟೆಲ್ ಕಾಲೇಜ್ ಹೋಗ್ತಾ ಇರಲಿಲ್ಲ. ಅಟೆಂಡೆನ್ಸ್ ಕಡಿಮೆ ಇದೆ ಅಂತ ಹಾಸ್ಟೆಲ್ ತೆಗೆದುಬಿಡು, SC ಹಾಸ್ಟೆಲ್. ಅಯ್ಯೋ ದೇವರೇ, ಏನಪ್ಪ ಮಾಡೋದು? ಬಿಡ ಸಾಕಿದವರು ಕಿರಿಕಿರಿ ಹಾಕಿ ಯಾಕೆ FIR ಅಂತೇಳಿ ಹೈದರಾಬಾದ್ ಹೋದೆ. ಹೈದರಾಬಾದ್ 6 ತಿಂಗಳು ಅಷ್ಟೊಳಗೆ ಪ್ರಿಲಿಮ್ಸ್ ಪಾಸ್ ಆಗಿದೆ. ಮೇನ್ಸ್ ಬರೋದು ಮೇ 6, 2009 IPS ಆದ್ರೆ ವಾಪಸ್ ಕರ್ನಾಟಕಕ್ಕೆ ಬಂದೆ. ಏನಾಗುತ್ತೆ ನಿಮಗೆ ಇದರಿಂದ? ಮನುಷ್ಯನನ್ನ ಸೋಲಿಸುವ ವಸ್ತು ಜಗತ್ತಿನಲ್ಲಿ ಸೃಷ್ಟಿಯಾಗಿಲ್ಲ. ನೀವೇನಾದ್ರೂ ಒಂದು ನಿರ್ಧಾರ ಮಾಡಿ ಇದು ನನಗೆ ಬೇಕು ಅಂತ ಅನ್ಕೊಂಡು ಅದಕ್ಕೆ ಬೇಕಾದ ಕಷ್ಟಪಟ್ಟರೆ, ನನಗೆ ಓದಬೇಕಾದ್ರೆ ಏನು ನೆನಪೇ ಇರ್ತಿರ್ಲಿಲ್ಲ. ನಿಮಗೂ ಹಾಗೆ ಆಗುತ್ತಾ? ಎಲ್ಲ ವರ್ಷ ಪೂರ್ತಿ ಓದೋದು, ಕ್ಲಾಸ್ ರೂಮ್ ಓದಬೇಕು, ಬರೀತಾರೆ, ಸರಿ ನೆನಪೇ ಆಗ್ತಿರ್ಲಿಲ್ಲ. ಎಕ್ಸಾಮ್ ಆಗ ಹೊರಗಡೆ ಬಂದ್ಮೇಲೆ ನೆನಪಾಗೋದು, ಅಯ್ಯೋ ಶಿವ ಆಗ್ಬಿಡುವಲ್ಲ. ಹೆಂಗ್ ನೆನಪಿಡ್ತಿದ್ದೆ ನಾನು? ಕಣ್ಣು ಮುಚ್ಕೊಂಡ್ರೆ ಮನೆ ನೆನೆಸ್ಕೊಳ್ತಿದ್ದೆ. ಏನಾದ್ರೂ ಓದ್ಲಿಕ್ಕೆ ಅರ್ಥ ಆಗ್ತಾ ಹೋದ್ರೆ ನಮ್ಮ ಕಣ್ಣು ಮುಂದೆ ಬರ್ತಾ ಇದ್ದಿದ್ದು ನಮ್ಮೂರು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, 4 ಜನ ಅಕ್ಕ ತಂಗಿಯರು. ಅವರೆಲ್ಲರೂ ಕಣ್ಣು ಮುಂದೆ ಬರೋದು. ಅವರೆಲ್ಲ ಏನಪ್ಪ, ನಾನೇನಾದ್ರೂ ಇದನ್ನು ಸರಿಯಾಗಿ ಓದದೆ ಹೋದ್ರೆ, ಈ ಪರೀಕ್ಷೆ ನಾನು ಪಾಸ್ ಆಗದೆ ಹೋದ್ರೆ ಅವ್ರ ಕಷ್ಟ ಹೆಂಗೆ ನಿವಾರಣೆ ಆಯ್ತದೆ? ಜನತಾ ಪ್ಲಾಟ್ ಒಳ್ಳೆ ಮನೆ ಹಾಕ್ಸ್ಬೇಕು, ಸೀಗೆ ಉಂಡ್ರೆ ಎಳ್ಳ ಮಸಿ ಮಾಡ್ಲಿಕ್ಕೆ ಸ್ವಲ್ಪ ಜಮೀನು ಮಾಡಬೇಕು, ಅಪ್ಪ ಅವರಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಆದ್ರೂ ಕಾರ್ ಕೊಡಿಸ್ಬೇಕು, ತಂಗಿಯರಿಗೆ ಸರ್ಕಾರಿ ನೌಕರಿ ಮಾಡೋರು ಹುಡುಗಿ ಮದುವೆ ಮಾಡಬೇಕು, ಮನೆಗೆ ಬಂದ್ರೆ ಶ್ರೀಮಂತಕ್ಕೆ ಬಂದ್ರೆ 1 ತೊಲಿ 2 ತೊಲಿ ಬಂಗಾರ ಕೊಡಬೇಕು, ನಮ್ಮ ಮಗು ಇಳಿಕಲ್ ಸೀರೆ ತರಬೇಕು, ತಿರುಪತಿ ತಿಮ್ಮಪ್ಪನ ದರ್ಶನ VIP ಲೈನ್ ಕರ್ಕೊಂಡು ಹೋಗಿ ಮಾಡಿಸ್ಬೇಕು, ಧರ್ಮಸ್ಥಳ ಮಂಜುನಾಥನಿಗೆ ಟ್ರಾಕ್ಟರ್ ಹೋಗ್ತಿದ್ವಿ ನಾವು, ಟ್ರಾಕ್ಟರ್ ಅಂಬಾಸಡರ್ ಕಾರಲ್ಲಿ ಹೋಗ್ಬೇಕು, ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯಲಿಕ್ಕೆ, ಇಡೀ ದೇಶದ ತೀರ್ಥಕ್ಷೇತ್ರಕ್ಕೆ ನಮ್ಮ ಸಂಬಂಧಿಕರನ್ನೆಲ್ಲ ಒಂದು ಕಾರ್ ಮಾಡಿ ನೋಡ್ಲಿಕ್ಕೆ ಕಳಿಸ್ಬೇಕು. ನನ್ನ ತರ ಎಷ್ಟು ಜನ ಕಷ್ಟ ಪಡ್ತಾರೆ, ಅವರೆಲ್ಲರಿಗೂ ವಿದ್ಯಾಭ್ಯಾಸಕ್ಕೆ ಬದುಕು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು ಅಂತ ನೆನಪಾಗ್ಬೇಕು ನನಗೆ. ಮತ್ತೆ ಓದೋದು, ನಿದ್ದೆ ಬಂದ್ರೆ ಎದ್ದು ಬಿಡೋದು. ಯಾವ ಮನುಷ್ಯನಿಗೆ, ಯಾವ ವಿದ್ಯಾರ್ಥಿಗೆ ನಿಮ್ಮ ಕಷ್ಟಗಳು ಕಾಡ್ತವೋ, ಕಣ್ಣು ಮುಂದೆ ಬರ್ತಾವೋ, ಓದಿದ್ದು ನೆನಪು ಹಾರಲಿಕ್ಕೆ ಸಾಧ್ಯನೇ ಇಲ್ಲ. ಕಷ್ಟಗಳು ನಿಮಗೆ ಬೆನ್ನತ್ತಬೇಕು. ಅದಕ್ಕೆ ಗಾದೆಗಳಿರೋದು, ಅದಕ್ಕೆ ಎಲ್ಲ ನೀತಿ ಪಾಠಗಳಿರೋದು. ಅದನ್ನು ಕೇವಲ ನೀತಿ ಪಾಠಗಳಂತ ಓದಬೇಡಿ, ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. 100 ಜನ 100 ಮಾತನಾಡ್ತಾರೆ. ನಾನು ಬಾರೋ ಕೆಲಸ ಮಾಡಬೇಕಾದ್ರೆ ಅನ್ನೋರು ಕಪ್ಪು ತೊಳೆಯೋರು ಇವರು, ನಾವು ಕುಡಿದು ಗ್ಲಾಸ್ ತೊಳೆಯೋರು. ಇವನಿಗೆ IAS ಆಯ್ತಾನೆ, ಒಂದು ರಿಕ್ರೂಟ್ಮೆಂಟ್ ನಡೆದಿತ್ತು ಗದಗಲ್ಲಿ, ಹೇಳಬಾರ್ದು ಅವ್ರು ಹೇಳ್ತೀನಿ. ನಮ್ಮ ನಾವಿದ್ದು ಹೋಟೆಲ್ಗೆ, ಶಾಂತರ ಹೋಟೆಲ್ ಇನ್ನೂ ಇದೆ, ಹೋಗಿ ಬರ್ರಿ ನೋಡ್ಬೋದು. ತುಂಬಾ ಒಳ್ಳೆ ಓನರ್ ನನಗೆ. ಅವ್ರು ಬಿಟ್ಟು ಎಲ್ಲ ಬಟ್ಟೆ ಕೊಡೋದು, ನಾನು ನೋಡ್ಕೊಳ್ಳೋದು. ಸರ್ವ್ ಮಾಡ್ಬೇಕಾದ್ರೆ ಒಬ್ಬ ಆಫೀಸರ್ ಬಂದಿದ್ದ. ಏನಾಗ್ತಿದೆ, ನೀನೇನೋ PUC SLC 89% ಅಂದೆ, ನಿಂದು PUC ಫಸ್ಟ್ ಇಯರ್ 90% ಅಂದೆ.
ಸೋಳ ಮಗನ IPS IPS ಗೊತ್ತಾಯ್ತು IPS ಹೆಂಗಿರ್ತ ಸರ್ ಗೊತ್ತಿಲ್ಲ ಸರ್ ನಕ್ಕರ ರಾತ್ರಿ ಎಲ್ಲ ನಿದ್ದೆ ಮಾಡಿರಲಿಲ್ಲ ನಾನು ಜೀವ ಪೂರ್ತಿ ಕಷ್ಟಪಟ್ಟಿದ್ದೀನಿ ಆಗಬೇಕಿತ್ತು ನೀವು ಹಿಂಗೆ ಮಾಡಿದ್ರಲ್ಲ ಬರದೆ ಇವತ್ತು ನಾನು ಸರ್ವ್ ಮಾಡಿರ್ತಕ್ಕಂಥ ಇಂಥ ಮನುಷ್ಯ ನನಗೆ ಹಿಂಗಂದ ಈ ಸ್ವಯಂಕ ಈ ನಾಯಕರಿಗೆ IPS ಆಗಿ ಉತ್ತರ ಕೊಡ್ತೀನಿ ಬಹಳ ಟೈಮ್ ತಗೊಳ್ಳಿಲ್ಲ ನಾನು ಹೋದೆ 6 ತಿಂಗಳ ಇದ್ದೆ ಕಷ್ಟಪಟ್ಟು ಹೋಗಿ ವಾಪಸ್ ಬಂದೆ ಅದು ಕರ್ನಾಟಕಕ್ಕೆ ಬಂದೆ ಆ್ಯಂಡ್ ಯಂಗೆಸ್ಟ್ ಇದು ಗೊತ್ತಿಲ್ಲ ಅತಿ ಚಿಕ್ಕ ವಯಸ್ಸಿನಲ್ಲಿ ಐ ಹ್ಯಾವ್ ಎಂಟರ್ 20 years ಈ ಡಿಸೆಂಬರ್ಗೆ ನಾನು IC ನಿಮ್ಮ HD ಕೋಟೆ PSI ಇನ್ಸ್ಪೆಕ್ಟರ್ ನೀವು ನೋಡಿರ್ತೀರಿ IGP ಅಂತ ಬಹಳ ದೊಡ್ಡ ಹುದ್ದೆ ಯಾವ ಥರ ನೋಡಿರಲ್ಲ ನಾನು ಜನರ ಮನುಷ್ಯ ಅಂತ ಎಲ್ಲರೂ ತಿಳ್ತೀನಿ ದೊಡ್ಡ ಹುದ್ದೆ ಅದು ಸೊ ಅದಕ್ಕೆ ನನ್ನ ಕತೆ ಇಷ್ಟೊಂದು ನಿಮಗೆ ಮನಸ್ಸು ಬಿಚ್ಚಿ ಯಾಕೆ ಹಂಚ್ಕೊಳ್ತೀನಿ ರಾಜ್ಯಾದ್ಯಂತ ಯಾಕೆ ಹೇಳ್ತೀನಿ ಮನೆಗೆ ಹೋಗೋದು ಆರಾಮ್ಸೆ ಸೆಕೆಂಡ್ ಸಾಟರ್ಡೆ ಹೆಂಡತಿ ಮಕ್ಕಳು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಹೋಗೋದಲ್ಲ ಮಹಾರಾಷ್ಟ್ರ ಸಿನಿಮಾ ನೋಡ್ಬೋದಲ್ಲ ಸರ್ ತಕ್ಷಣ ಯಾಕೆ ಬರ್ತೀನಿ ಅನ್ನೋ ಮಕ್ಕಳ ಜೊತೆ ಕರಾಟಲ್ಲಿ ಹಸಿವು ಈ ರಾಜ್ಯಕ್ಕೆ HD ಕೋಟೆಗೆ ಒಂದು 10 ಜನ ರವಿಚಂದ್ರನ್ ಹತ್ರ IAS IPS ಆಗ್ಬೇಕು ಅವರ ಜನಪರ ಕಾಳಜಿರ್ತಕ್ಕಂಥ ವ್ಯಕ್ತಿಗಳ ನಿರ್ಮಾಣ ಆಗ್ಬೇಕು ಯಾರ್ಯಾರು ತಾಯಂದಿರಿದ್ದೀರಾ ನಿಮಗೆ ಒಬ್ಬರು ಇಬ್ಬರು ಮಕ್ಕಳಿದ್ರೆ ನಿಮ್ಮೆಲ್ಲರಿಗೂ ಚಾನ್ಸ್ ಇದೆ ನಿಮ್ಮ ಮಗನನ್ನ ನಿಮ್ಮ ಮಗಳನ್ನ ಒಬ್ಬ ಅದ್ಭುತ ವ್ಯಕ್ತಿ ಆಗಿಸೋದು ಅದಕ್ಕೆ ನೀವು ಮಾಡ್ಬೇಕಾಗಿರೋದು ದಿನಕ್ಕೆ ಅರ್ಧ ಗಂಟೆ ಹೊಲಕ್ಕೆ ದಿನ ಪೂರ್ತಿ ಹೋಗ್ತೀರಾ ನಿಮ್ ತೆಂಗಿನ ಗಿಡ ನಿಮ್ಮ ಅಡಿಕೆ ಗಿಡ ತಂಬಾಕು ದಿನ ಪೂರ್ತಿ ನೋಡ್ತೀರಾ ನಿಮ್ಮ ಮಕ್ಕಳ ಜೊತೆ ಅರ್ಧ ಗಂಟೆ ಮಾತಾಡಿ ಕೇಳ್ರಿ ನೋಡ್ರಿ ನೋಟ್ಬುಕ್ ಚೆಕ್ ಮಾಡಿ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ನೋಡಿ ಮ್ಯಾಥ್ಸ್ ಹೆಂಗ್ ಓದ್ತಾ ಇದ್ದಾನೆ ಸೈನ್ಸ್ ಹೆಂಗ್ ಓದ್ತಾ ಇದ್ದಾನೆ ರಾಜ್ಯದ ಬಗ್ಗೆ ಹೆಂಗ್ ಗೊತ್ತಿದೆ ರಾಷ್ಟ್ರದ ಬಗ್ಗೆ ಹೆಂಗ್ ಗೊತ್ತಿದೆ ಅವನ ಸ್ನೇಹಿತರು ಯಾರು ಏನಾರ ಮಾತನಾಡಿದ್ರು ಹೆಂಗೆ ಹಂಬಲವನ್ನು ಸರಳವಾಗಿರೋದು ಸ್ವತ್ತು ತುಂಬಿದ್ದೆ ನಾ ಚಂದದೀನಿ ನಾನು ಬುದ್ಧಿವಂತದೀನಿ ಅನ್ನೋ ದುರ್ಗುಣ ಇದೆಯಾ ಅಲ್ಲೇ ಕಟ್ ಮಾಡಿರೋದು ಬಡದು ಇದನ್ನು ಮಾಡಿದ್ರಿ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಆಗ್ತಾರೆ ಇಷ್ಟಪ್ಪ ನಮ್ದೆಲ್ಲ ಹಳೆ ಕತೆ ಹೊಸ ಕತೆ ಬರೆಯುವ ಜವಾಬ್ದಾರಿ ನೀವು ಮೇಲೆ ಇದ್ದಿ ನಾವೆಲ್ಲ ಹುಡುಗರಾಗಿರುವಾಗ ವಿ ವಿಶ್ ಯು ಆಲ್ ದ ಬೆಸ್ಟ್ ವಿ ಆರ್ ಆಲ್ವೇಸ್ ದೇರ್ ಈ ತರಬೇತಿ ಕೇಂದ್ರ ಆರಂಭ ಆದರೆ ಸರ್ ವಿ ಆರ್ ಆಲ್ವೇಸ್ ದೇರ್ ನಮ್ಮೊಂದು ಬಹುದೊಡ್ಡ ತಂಡನೇ ಇದೆ ಧಾರವಾಡದಲ್ಲಿ ಕಳೆದ 10 ವರ್ಷದಿಂದ ಭರವಸೆ ಅಂತ ಹೇಳ್ಬಿಟ್ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಇದೆ ಇಲ್ಲಿದು ಸರ್ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಸಂಪೂರ್ಣ ಬೆಂಬಲ ಇರ್ತದೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಸ್ಪೆಷಲ್ ಕಂಗ್ರಾಚುಲೇಷನ್ ಟು ರಾಜು ಮತ್ತು ರಾಜು ಟೀಮ್ ಯಾರ್ಯಾರು ಇದ್ದಾರೆ ನೀವೆಲ್ಲ ಒಳ್ಳೆ ಕೆಲಸವನ್ನು ಮುಂದುವರಿಸಿ ನೀವು ಮೈಸೂರಲ್ಲೇ ಇರ್ರಿ ಮೈಸೂರಿಗೆ ಮೈಸೂರಿಗೆ ಚಾಮರಾಜನಗರ ಬಡ ಮಕ್ಕಳಿಗೆ ದೀನದಲಿತರ ಮಕ್ಕಳಿಗೆ ನಿಮ್ಮ ಸೇವೆ ಅವಶ್ಯಕತೆ ಇದೆ ಮುಂದುವರಿಸಿ ನೀವು DDP ಆಗಿ ಅಂತ ಹರಿಸ್ತಾ ಮತ್ತೊಮ್ಮೆ ಇಲ್ಲಿ ನನ್ನ ಕರೆಸಿ ಎಲ್ಲ ಜನರ ಜೊತೆ ಸಂವಾದ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಹಿರಿಯರಿಗೆ ಅದರಲ್ಲೂ ಶಾಸಕರಿಗೆ ನನ್ನ ವಂದನೆಗಳು ನಮಸ್ತೆ ಶುಭವಾಗಲಿ